ನಮಸ್ತೆ ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ಮಾರುಕಟ್ಟೆಯಲ್ಲಿ ಪ್ರಶ್ನೆ ಪತ್ರಿಕೆಗಳ ಮಾರಾಟ ಅಂದ್ರೆ ಪ್ರಶ್ನೆ ಪತ್ರಿಕೆಗಂತಲೇ ಒಂದು ಮಾರುಕಟ್ಟೆ ಸೃಷ್ಟಿಯಾಗಿದೆ. ಹಾಗಾದ್ರೆ ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಶಿಕ್ಷಣ ಇಲಾಖೆಯ ಸ್ವರೂಪ ಅನ್ನುವ ಮಟ್ಟಕ್ಕೆ ಈಗ ಪ್ರಶ್ನೆ ಮೂಡ್ತಾ ಇದೆ. ಯಾಕೆ ಅಂತಂದ್ರೆ ಮಾರುಕಟ್ಟೆಯಲ್ಲಿ ಅಥವಾ ಇನ್ಸ್ಟಾ ಸ್ಟೋರಿಯಲ್ಲಿ, ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ, ಫೇಸ್ಬುಕ್ ಸ್ಟೋರಿಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನ ಮಾರಾಟ ಮಾಡ್ತಾರೆ ಒಂದಿಷ್ಟು ಕಿಡಿಗೇಡಿಗಳು ಅಂತ ಅಂದ್ರೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಪ್ರಶ್ನೆ ಪತ್ರಿಕೆಯನ್ನ ತಯಾರಿ ಮಾಡ್ತಾ ಇರ್ತಾರೆ ಅಥವಾ ಏನು ಪ್ರಶ್ನೆ ಪತ್ರಿಕೆಯ ವಿಚಾರವಾಗಿ ಸೇಫ್ಟಿಯನ್ನ ನೀಡಬೇಕು ಅಂತಹ ರಾಜ್ಯ ಸರ್ಕಾರದ ಶಿಕ್ಷಣ ಇಲಾಖೆ ಏನ್ ಮಾಡ್ತಾ ಇದೆ? ಶಿಕ್ಷಣ ಇಲಾಖೆಯ ಸ್ವರೂಪದ ಬಗ್ಗೆ ಒಂದಿಷ್ಟು ಪ್ರಶ್ನೆ ಮೂಡುತ್ತೆ ಈ ರೀತಿಯಾದಂತಹ ಘಟನೆ ನಡೆದಾಗ. ಈ ಹಿಂದೆ ಕೂಡ ಪ್ರಿಪರೇಟರಿ ಎಕ್ಸಾಮ್ ವಿಚಾರದಲ್ಲೂ ಕೂಡ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತು. SSLCದು ಆಗಿತ್ತು, PUCದು ಆಗಿತ್ತು. ಆ ಸಂದರ್ಭದಲ್ಲೂ ಕೂಡ ಶಿಕ್ಷಣ ಇಲಾಖೆಯನ್ನ ಪ್ರಶ್ನೆ ಮಾಡಿದಾಗ ನಮ್ಗೇನು ಗೊತ್ತೇ ಇಲ್ಲ, ನಾವು ಕ್ರಮವನ್ನ ಕೈಗೊಳ್ತೇವೆ ಅನ್ನುವಂತಹದ್ದನ್ನ ಹೇಳಿ ವಿಚಾರವನ್ನ ತಳ್ಳಿ ಹಾಕಿತ್ತು. ಆದ್ರೆ ಈಗ ಮತ್ತೊಮ್ಮೆ ಅಂತಹದ್ದೇ ಘಟನೆ ಮರುಕಳಿಸಿದೆ. ಮಾರುಕಟ್ಟೆಯಲ್ಲಿ ವಿದ್ಯಾರ್ಥಿಗಳ ಭವಿಷ್ಯವನ್ನ ಅಡ ಇಡ್ತಾ ಇದ್ದಾರಾ ಅಥವಾ ಪ್ರಶ್ನೆ ಪತ್ರಿಕೆಗಳನ್ನ ಅಡ ಇಡ್ತಾ ಇದ್ದಾರಾ ಅಥವಾ ಪ್ರಶ್ನೆ ಪತ್ರಿಕೆಗಳನ್ನ ಮಾರಾಟ ಮಾಡ್ತಾ ಇದ್ದಾರಾ ಅನ್ನುವ ಮಟ್ಟಕ್ಕೆ ಪ್ರಶ್ನೆ ಮೂಡ್ತಾ ಇದೆ. ಹೌದು, ಏನಪ್ಪಾ ಇದು ಪ್ರಶ್ನೆ ಪತ್ರಿಕೆ ವಿಚಾರ, ಮಾರುಕಟ್ಟೆ ವಿಚಾರ, ಶಿಕ್ಷಣ ಇಲಾಖೆಯನ್ನ ಬೈತಾ ಇದ್ದೀನಿ, ಏನ್ ಈ ಸ್ಟೋರಿ ಅಂತೀರಾ? ಎಸ್, PU ಪ್ರಶ್ನೆ ಪತ್ರಿಕೆಯನ್ನ ಮತ್ತೆ ಮಾರಾಟವನ್ನ ಮಾಡುವಂತಹ ಕೆಲಸ ಒಂದಿಷ್ಟು ಕಿಡಿಗೇಡಿಗಳಿಂದ ಆಗ್ತಾ ಇದೆ. ರಾಜ್ಯದಲ್ಲಿ PUC ಪರೀಕ್ಷೆಗಳು ಸಮೀಪಿಸ್ತಾ ಇದೆ. ನಿಮ್ಗೂ ನಮಗೂ ಗೊತ್ತೇ ಇದೆ, ಮಕ್ಕಳ ಜೀವನದ ಅಂದ್ರೆ ವಿದ್ಯಾರ್ಥಿ ಜೀವನದ ಟರ್ನಿಂಗ್ ಪಾಯಿಂಟ್ ಯಾವ್ದಪ್ಪ ಅಂತಂದ್ರೆ ಅದು SSLC, PUC. ಬೋರ್ಡ್ ಎಕ್ಸಾಮ್ಗಳನ್ನ ಮಕ್ಕಳು ಅಟೆಂಡ್ ಮಾಡ್ತಾ ಇರ್ತಾರೆ. ಎಷ್ಟೋ ಸಮಯದಿಂದ ಮೆಂಟಲಿ ಪ್ರೆಷರ್ ತಗೊಂಡು ಮಕ್ಕಳು ಓದ್ತಾ ಇರ್ತಾರೆ. ವಿದ್ಯಾಭ್ಯಾಸದಲ್ಲಿ ಮಕ್ಕಳು ಗಮನ ಹರಿಸಿರ್ತಾರೆ. ಒಂದಿಷ್ಟು ಮಾರ್ಕ್ಸ್ ಅನ್ನ ಪಡ್ಕೋಬೇಕು, ನಾನು ಟಾಪ್ ಅಲ್ಲಿ ಬರಬೇಕು, ನೆಕ್ಸ್ಟ್ ನನ್ನ ಶಿಕ್ಷಣ ಜೀವನ ಇನ್ನಷ್ಟು ಉನ್ನತ ಕಾಲೇಜು ಅಥವಾ ಶಾಲೆಯಲ್ಲಿ ನಡಿಬೇಕು ಅನ್ನುವಂತಹ ಕನಸನ್ನ ಕಂಡಿರ್ತಾರೆ. ಆದ್ರೆ ಮಕ್ಕಳ ಭವಿಷ್ಯವನ್ನ ಮಾರುಕಟ್ಟೆಯಲ್ಲಿ ಅಡ ಇಡುವ ರೀತಿಯಲ್ಲಿ ಇನ್ಸ್ಟಾ ಸ್ಟೋರಿಗಳ ಮೂಲಕ, ವಾಟ್ಸ್ಆಪ್ ಸ್ಟೇಟಸ್ಗಳ ಮೂಲಕ, ಫೇಸ್ಬುಕ್ ಸ್ಟೋರಿಗಳ ಮೂಲಕ ಮಕ್ಕಳ ಭವಿಷ್ಯವನ್ನ ಅಥವಾ ಪ್ರಶ್ನೆ ಪತ್ರಿಕೆಗಳನ್ನ ಮಾರಾಟ ಮಾಡ್ಲಾಗ್ತಾ ಇದೆ. ಏನಪ್ಪಾ ಇದು? ಈ ರೀತಿ ಪ್ರಶ್ನೆ ಪತ್ರಿಕೆಗಳನ್ನ ಮಾರಾಟ ಮಾಡ್ಲಿಕ್ಕೆ ಸಾಧ್ಯನಾ? ಖಂಡಿತ ಸಾಧ್ಯ. ಈ ಹಿಂದೆ ಕೂಡ ನಡೆದಿತ್ತು, ಈಗಲೂ ಕೂಡ ನಡೀತಾ ಇದೆ. ರಾಜ್ಯದಲ್ಲಿ PUC ಪರೀಕ್ಷೆಗಳು ಸಮೀಪಿಸ್ತಾ ಇದೆ. ಹೊಸ ಆತಂಕ ಏನಪ್ಪಾ ಅಂತಂದ್ರೆ, ಸಾಮಾಜಿಕ ಜಾಲತಾಣಗಳಲ್ಲಿ ನಾನು ಆಗ್ಲೇ ಹೇಳಿದಾಗೆ ವಾಟ್ಸ್ಆಪ್, ಇನ್ಸ್ಟಾ, ಫೇಸ್ಬುಕ್ ಗಳಲ್ಲಿ PUC ಪ್ರಶ್ನೆ ಪತ್ರಿಕೆ ಸೇಲ್ ಮಾಡ್ತಾ ಇದ್ದಾರೆ ಎಂಬ ಪೋಸ್ಟ್ಗಳು ಹರಿದಾಡ್ತಾ ಇದೆ. ಪರೀಕ್ಷೆ ದಿನಕ್ಕೂ ಮುನ್ನವೇ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ಯಾ? ಪ್ರಶ್ನೆ ಪತ್ರಿಕೆಗಳು ಪ್ರಶ್ನೆ ವಿದ್ಯಾರ್ಥಿಗಳು ಅಥವಾ ಪೋಷಕರಲ್ಲಿ ಭಯ ಹುಟ್ಟಿಸ್ತಾ ಇದೆ. ಶಿಕ್ಷಣ ಇಲಾಖೆ ಹೈ ಅಲರ್ಟ್ ನಲ್ಲಿ ಇದ್ರೂ ಕೂಡ ಸೋರಿಕೆ ಹೇಗ್ ಸಂಭವಿಸ್ಲಿಕ್ಕೆ ಸಾಧ್ಯ? ನಾನ್ ಕೇಳೋದೇನಂದ್ರೆ, ಪ್ರಶ್ನೆ ಪತ್ರಿಕೆಯನ್ನ ತಯಾರು ಮಾಡುವ ವಿಚಾರದಲ್ಲಿ ಶಿಕ್ಷಣ ಇಲಾಖೆ ಸಾಕಷ್ಟು ಮುಂಜಾಗ್ರತೆ ಕ್ರಮವನ್ನ ವಹಿಸಿದೆ, ಸೇಫ್ಟಿಯನ್ನ ಮಾಡಿದೆ ಅಂತ ಅಂದ್ರೆ, ಶಿಕ್ಷಣ ಇಲಾಖೆ ಹೈ ಅಲರ್ಟ್ ಅನ್ನ ಕೊಟ್ಟಿದ್ರು ಕೂಡ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ರಮ ಜರುಗಿಸಿದ್ರು ಕೂಡ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ಲಿಕ್ಕೆ ಹೇಗೆ ಸಾಧ್ಯ? ನಮ್ಮಲ್ಲೇ ಒಬ್ರು ಕಳ್ಳರು ಇದ್ದಾಗ ತಾನೇ ಆ ಕೆಲಸ ಆಗ್ಲಿಕ್ಕೆ ಸಾಧ್ಯ ಇರುವಂತದ್ದು. ಆದ್ರೂ ಕೂಡ ಶಿಕ್ಷಣ ಇಲಾಖೆ 2-3 ಬಾರಿ ಇಂತಹ ಘಟನೆ ಮರುಕಳಿಸ್ತಾ ಇದೆ. ಅದು ಇತ್ತೀಚಿನ ಆಲ್ಮೋಸ್ಟ್ ತಿಂಗಳುಗಳ ಅಂತರದಲ್ಲಿ ಈ ರೀತಿಯಾದಂತಹ ಘಟನೆ ಮರುಕಳಿಸ್ತಾ ಇದೆ ಅಂತಂದ್ರೆ ಶಿಕ್ಷಣ ಇಲಾಖೆ ಏನ್ ಮಾಡ್ತಾ ಇದೆ? ಇದನ್ನ ಪ್ರಶ್ನೆ ಮಾಡುವ ಕೆಲಸ ಅಥವಾ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಲರ್ಟ್ ಮಾಡುವಂತಹ ಕೆಲಸ ಅಥವಾ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕ್ರಮ ಜರುಗಿಸುವಂತಹ ಕೆಲಸವನ್ನ ಯಾಕೆ ಶಿಕ್ಷಣ ಇಲಾಖೆ ಮಾಡ್ತಾ ಇಲ್ಲ? ಕಣ್ಮುಚ್ಚಿಕೊಳ್ತಿದಾರಾ ಮಂತ್ರಿಗಳು? ಶಿಕ್ಷಣ ಮಂತ್ರಿಗಳು ಅಂತ ಹೇಳಿಸ್ಕೊಂಡವರು ಕಣ್ಮುಚ್ಚಿ ಕುಳಿತಿದ್ರೆ ಇಂತಹ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸ್ಲಿಕ್ಕೆ ಸಾಧ್ಯ. ಅದು ತಿಂಗಳುಗಳ ಅಂತರದಲ್ಲಿ. ಶಿಕ್ಷಣ ಇಲಾಖೆ ಹೈ ಅಲರ್ಟ್ ಮಾಡ್ಕೊಂಡಿತ್ತು, ಈ ರೀತಿ ಸೋರಿಕೆ ಸಂಭವಿಸ್ಲಿಕ್ಕೆ ಹೇಗೆ ಸಾಧ್ಯ ಅನ್ನುವಂತಹ ಚರ್ಚೆ ಜನರ ನಡುವೆ ನಡೀತಾ ಇದೆ. ಜನರು ಈ ರೀತಿಯಾದಂತಹ ಪ್ರಶ್ನೆಯನ್ನ ಶಿಕ್ಷಣ ಇಲಾಖೆಗೆ ಕೇಳ್ತಾ ಇದ್ದಾರೆ. ಇದು ಒಂದ್ ರೀತಿಯಲ್ಲಿ ಶಿಕ್ಷಣ ಇಲಾಖೆಯ ಮುಖಭಂಗ ಆದಂಗೆ, ನಾಚಿಕೆ ಪಡುವಂತಹ ವಿಚಾರ. ಇಲಾಖೆಯ ಕಣ್ಣು ತಪ್ಪಿಸಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಹೋಗಿದ್ಯಾ? ಹೊರಗೆ ಹೇಗ್ ಹೋಗ್ಲಿಕ್ಕೆ ಸಾಧ್ಯ? ಅಥವಾ ಒಳಗಿರುವವರ ಕೈವಾಡವಿದ್ಯಾ ಎಂಬ ಕುತೂಹಲಕಾರಿ ಪ್ರಶ್ನೆಗಳು ಎಲ್ಲೆಡೆ ಕೇಳಿ ಬರ್ತಾ ಇದೆ. ಇಂದು ಬೆಳಗ್ಗೆ ಕೆಲವು ಸಾಮಾಜಿಕ ಜಾಲತಾಣ ಖಾತೆಗಳಲ್ಲಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. PUC ಪ್ರಶ್ನೆ ಪತ್ರಿಕೆ ಮಾರಾಟ ಯಾವ ರೀತಿಯಾಗಿ ಮಾಡ್ತಾರೆ, ಅದಕ್ಕೆ ಯಾವ ರೀತಿಯಾಗಿ ಅಮೌಂಟ್ ಅನ್ನ ಸೆಟ್ ಮಾಡ್ತಾರೆ, ಇಲಾಖೆ ತಕ್ಷಣ ಎಚ್ಚೆತ್ತುಕೊಂಡಿದೆ
ಅಂತ ಹೇಳ್ತಾ ಇದ್ದಾರೆ. ಪ್ರಶ್ನೆ ಪತ್ರಿಕೆಗಳನ್ನ ಅಂದ್ರೆ PUC SSLC ನಾನು ಆಗ್ಲೇ ಹೇಳಿದಾಗೆ ಪ್ರತಿಯೊಂದು ವಿದ್ಯಾರ್ಥಿ ಜೀವನದ ಏನು ಮಹತ್ವದ ಘಟ್ಟ ಅಂತಾನೆ ಹೇಳ್ಬೋದು. ಅಂತಹ ಪರೀಕ್ಷೆ ಪತ್ರಿಕೆಗಳನ್ನ, ಪ್ರಶ್ನೆ ಪತ್ರಿಕೆಗಳನ್ನ ಮಾರಾಟ ಮಾಡ್ತಾರೆ, ಸಾಮಾಜಿಕ ಜಾಲತಾಣಗಳಲ್ಲಿ ಹರಾಜು ಕೂಗ್ತಾರೆ ಇದನ್ನ ಸಂಬಂಧಪಟ್ಟ ಹಾಗೆ ಅಂತಂದ್ರೆ ಶಿಕ್ಷಣ ಇಲಾಖೆ ಏನ್ ಮಾಡ್ತಾ ಇದೆ, ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಮೂಡುತ್ತೆ. ನಾನು ನಿಮ್ಗೆ ತೋರಿಸ್ತೀನಿ, ನೋಡ್ಬೋದು ನೀವು. ಇದು ಒಂದು ಇನ್ಸ್ಟಾ ಪೋಸ್ಟ್ ಆಗಿರುವಂತದ್ದು. ಏನಪ್ಪಾ ಅಂತಂದ್ರೆ ಡಾಕ್ಟರ್ ಕನ್ನಡಿಗ ಅನ್ನುವಂತಹ ಒಂದು ಇನ್ಸ್ಟಾ ಅಕೌಂಟ್ ಅಲ್ಲಿ ಈ ಪೋಸ್ಟ್ ಆಗಿರುವಂತದ್ದು. ಇದಕ್ಕೆ 156 ಲೈಕ್ಸ್ ಕೂಡ ಇದೆ, 151 ಕಮೆಂಟ್ಸ್ ಕೂಡ ಬಂದಿದೆ. ಪೋಸ್ಟ್ ಅಲ್ಲಿ ಬರ್ದಿದೆ ಅಂತಂದ್ರೆ, ಸೆಕೆಂಡ್ PU ಫೈನಲ್ ಪೇಪರ್ ಬೇಕು ಅಂತ ಕಮೆಂಟ್ ಮಾಡಿ. ಬೇಕಾದವರು ನಿಮ್ಮನೇಲಿ ಏನಾದ್ರೂ PUC ವಿದ್ಯಾರ್ಥಿಗಳಿದ್ರೆ, ನಿಮ್ಗೇನಾದ್ರೂ ಸೆಕೆಂಡ್ PUC ಪ್ರಶ್ನೆ ಪತ್ರಿಕೆ ಬೇಕು ಅಂತಂದ್ರೆ, ಅದು ಫೈನಲ್ ಪೇಪರ್ ಬೇಕು ಅಂತಂದ್ರೆ, ಅದು ಯಾವ ಪ್ರಶ್ನೆ ಪತ್ರಿಕೆ ಅಂತ ಮೆನ್ಷನ್ ಆಗಿಲ್ಲ, ಬಹುಶಃ ಅವ್ರ ಹತ್ರ ಎಲ್ಲಾ ಸಿಗ್ತಾ ಇತ್ತೋ ಏನೋ ಗೊತ್ತಿಲ್ಲ. ಬೇಕು ಅಂತ ಅಂದ್ರೆ ಪ್ರಶ್ನೆ ಪತ್ರಿಕೆ ನೀವು ಬೇಕು ಅಂತ ಕಮೆಂಟ್ ಮಾಡಿ. ನಾನು ಅಮೌಂಟ್ ಎಷ್ಟಪ್ಪ ಅಂತ ಹೇಳ್ತೀನಿ. ಅಂದ್ರೆ ಎಷ್ಟರ ಮಟ್ಟಿಗೆ ಶಿಕ್ಷಣ ಇಲಾಖೆ ಸೋತಿದೆ ಅಂತ ಅಂದ್ರೆ, ಯಾರೋ ಅಪರಿಚಿತ ಅಥವಾ ಯಾರೋ ಒಬ್ಬ ವ್ಯಕ್ತಿ ಶಿಕ್ಷಣ ಇಲಾಖೆ ಅಂಡರ್ ಅಲ್ಲಿ ಇರುವಂತಹ PU SSLC ಪ್ರಶ್ನೆ ಪತ್ರಿಕೆಯನ್ನ ಈ ರೀತಿಯಾಗಿ ಹರಾಜಿಗಿಡುತ್ತಾನೆ ಅಂತಂದ್ರೆ, ಅಮೌಂಟ್ ಅನ್ನ ಹೇಳ್ತೀನಿ ಕಮೆಂಟ್ ಮಾಡಿ, ಮೆಸೇಜ್ ಮಾಡಿ ಅಂತ ಪೋಸ್ಟ್ ಹಾಕ್ತಾನೆ ಇಷ್ಟು ಧೈರ್ಯದಿಂದ ಅಂತ ಅಂದ್ರೆ, ನಮ್ಮ ಸರ್ಕಾರ ಏನ್ ಮಾಡ್ತಾ ಇದೆ, ನಮ್ಮ ಇಲಾಖೆಗಳು ಏನ್ ಮಾಡ್ತಾ ಇದೆ, ಶಿಕ್ಷಣ ಅಧಿಕಾರಿಗಳು, ಇಲಾಖೆಯಲ್ಲಿರುವಂತಹ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಹಾಗಾದ್ರೆ ಈ ರೀತಿಯಾಗಿ ಹರಾಜಿಡ್ಲಿಕ್ಕೆ ಶಿಕ್ಷಣ ಇಲಾಖೆಗೆ ಗೊತ್ತಿಲ್ದೇನೆ ಆಗಕ್ ಸಾಧ್ಯನಾ? ಶಿಕ್ಷಣ ಇಲಾಖೆ ಹೈ ಅಲರ್ಟ್ ಇಟ್ಕೊಂಡಿದ್ರು ಕೂಡ ಈ ರೀತಿಯಾದಂತಹ ಕೃತ್ಯಗಳು, ಘಟನೆಗಳು ಮತ್ತೆ ಮತ್ತೆ ಮರುಕಳಿಸ್ಲಿಕ್ಕೆ ಹೇಗೆ ಸಾಧ್ಯ? ಅಧಿಕಾರಿಗಳು ಈಗಾಗ್ಲೇ ಪೋಸ್ಟ್ ನ ನೈಜತೆಯನ್ನ ಪರಿಶೀಲಿಸ್ತಿದ್ದಾರೆ. ವಿದ್ಯಾರ್ಥಿಗಳು ಸುಳ್ಳು ಸಂದೇಶಗಳಿಗೆ ಒಳಗಾಗಬಾರದು ಅಂತ ಹೇಳಿ ಇಲಾಖೆಗಳು ಈಗಾಗಲೇ ಮನವಿಯನ್ನ ಕೂಡ ಮಾಡಿದೆ. ಪ್ರಶ್ನೆ ಪತ್ರಿಕೆಗಳ ಭವಿಷ್ಯ ನಿರ್ಧರಿಸುವ ಮಹತ್ವದ ಹಂತ ಇದು. ಯಾಕಂದ್ರೆ ಪರೀಕ್ಷೆ ವಿದ್ಯಾರ್ಥಿಗಳ ಜೀವನದ ಭವಿಷ್ಯವನ್ನ ನಿರ್ಧರಿಸುತ್ತೆ. ಅವರು ತಗೊಳ್ಳುವಂತಹ ಮಾರ್ಕ್ಸ್ ಮುಂದಿನ ಅವರ ಭವಿಷ್ಯದ ಬಗ್ಗೆ ಆ ಮಾರ್ಕ್ಸ್ ಉತ್ತರ ಕೊಡ್ತಾ ಇರತ್ತೆ. ಅವ್ರ ಮುಂದೆ ಯಾವ ಕಾಲೇಜು, ಎಂತಹ ಒಳ್ಳೆ ಕಾಲೇಜ್ ಸೇರ್ಬೇಕು, ಅಥವಾ ಅವ್ರ ಮುಂದೆ ಯಾವ ಕೋರ್ಸ್ ನ ತೆಗೆದುಕೊಳ್ಬೇಕು, ಅಥವಾ ಅವರ ಕಣ್ಣಂತಹ ಕನಸು ಈಡೇರಲ್ವಾ, ಅವರಿಗೆ ಆ ರೀತಿಯಾಗಿ ಮುಂದುವರಿಲಿಕ್ಕೆ ಶಿಕ್ಷಣದಲ್ಲಿ ಸಾಧ್ಯನಾ ಅನ್ನುವಂತಹ ಉತ್ತರವನ್ನ, ಅವರ ಭವಿಷ್ಯವನ್ನ ನಿರ್ಧಾರ ಮಾಡುವಂತಹ ಕೆಲಸ ಅವರು ತೆಗೆದುಕೊಳ್ಳುವಂತಹ ಮಾರ್ಕ್ಸ್ ಮಾಡ್ತಾ ಇರತ್ತೆ. SSLC ಆದ್ರೆ PUಗೆ ಯಾವ ಕೋರ್ಸ್ ತಗೊಳ್ಬಹುದು ಅನ್ನೋದಕ್ಕೆ ಉತ್ತರ SSLC ಮಾರ್ಕ್ಸ್ ಕೊಟ್ರೆ, PUC ಅಲ್ಲಿ ತಗೊಳ್ಳುವಂತಹ ಮಾರ್ಕ್ಸ್ ಮುಂದಿನ ದಿನಗಳಲ್ಲಿ ಇಂಜಿನಿಯರ್ ಹೋಗ್ಬೇಕಾ, ಡಾಕ್ಟರ್ ಹೋಗ್ಬೇಕಾ, ಡಿಗ್ರಿ ಮಾಡ್ಬೇಕಾ, ಅಥವಾ ಬೇರೆ ಸ್ಪೆಷಲ್ ಕೋರ್ಸ್ ಗಳನ್ನ ಅವ್ರು ಮಾಡ್ಬೇಕಾ ಅನ್ನೋದಕ್ಕೆ PU ಮಾರ್ಕ್ಸ್ ಗಳು ಉತ್ತರ ಕೊಡ್ತಾ ಇರ್ತವೆ. ವಿದ್ಯಾರ್ಥಿಗಳ ಭವಿಷ್ಯವನ್ನ ನಿರ್ಧರಿಸ್ತಾ ಇರ್ತಾರೆ. ಆದ್ರೆ PUC ಅಂಕಗಳ ಆಧಾರದ ಮೇಲೆ ಪದವಿ ಪ್ರವೇಶ ಏನು ಅಂತ ಸಿಗುತ್ತೆ, ವೃತ್ತಿಪರ ಕೋರ್ಸ್ಗಳಿಗೆ ಹೋಗ್ಲಿಕ್ಕೆ ಅರ್ಹತೆ ನಿರ್ಧಾರವಾಗುತ್ತೆ. ಹೀಗಾಗಿ ಪ್ರಶ್ನೆ ಪತ್ರಿಕೆ ಲೀಕ್ ಮಾತ್ರವಲ್ಲ, ಅದು ಸಾವಿರಾರು ವಿದ್ಯಾರ್ಥಿಗಳ ಕನಸಿನ ಮೇಲೆ ಹೊಡೆತ. ಇಂತಹ ಪೋಸ್ಟ್ಗಳು ಏನಿದೆಯಲ್ಲ, ಅದು ಕೇವಲ ಪ್ರಶ್ನೆ ಪತ್ರಿಕೆಗಳ ಲೀಕ್ ಮಾಡುವಂಥದ್ದು ಅಥವಾ ಆ ವ್ಯವಹಾರಕ್ಕಷ್ಟೇ ಸೀಮಿತ ಅಲ್ಲ. ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳು ರಾಜ್ಯದಲ್ಲಿ ಪರೀಕ್ಷೆಯನ್ನ ಬರೀತಾ ಇರ್ತಾರೆ, ಪರೀಕ್ಷೆಯ ಬಗ್ಗೆ ಸಾಕಷ್ಟು ಗಮನವನ್ನ ಹರಿಸಿರ್ತಾರೆ. ಅಂತಹ ವಿದ್ಯಾರ್ಥಿಗಳ ಕನಸಿಗೆ ಇದು ಹೊಡೆತ ಆಗತ್ತೆ. ಅವರ ಭವಿಷ್ಯದ ನಿರ್ಧಾರಕ್ಕೆ ಇದು ಒಂದು ರೀತಿಯಲ್ಲಿ ಚುಕ್ಕಣಿಯನ್ನ ಹಿಡಿದಿರುತ್ತೆ. ಕಳೆದ ವಾರ ನಡೆದ ರಾಜ್ಯ ಮಟ್ಟದ ಪೂರ್ವಭಾವಿ ಪರೀಕ್ಷೆಯಲ್ಲಿ ಕೂಡ ಗಣಿತ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತು. ಕಳೆದ ವಾರ ಅಂತಂದ್ರೆ ಜನವರಿ 6ರಂದು ನಡೆದಂತಹ ಪರೀಕ್ಷೆ ಇದು. ಪ್ರಶ್ನೆ ಪತ್ರಿಕೆ ಶಿವಮೊಗ್ಗ ಮತ್ತೆ ಕಲಬುರಗಿಯಲ್ಲಿ ವೈರಲ್ ಆಗಿತ್ತು. ರಾಜ್ಯದಲ್ಲಿ ಎಲ್ಲಾ ಕಡೆ ಆಗಿಲ್ಲಪ್ಪ, ಶಿವಮೊಗ್ಗ ಮತ್ತೆ ಕಲಬುರಗಿಯಲ್ಲಿ ಮಾತ್ರ ಆಗಿದೆ ಅಂತ ಹೇಳಿ ಸಮಾಧಾನ ಪಡ್ಕೊಳ್ಲಿಕ್ಕಾಗತ್ತಾ? ಸಾಧ್ಯ ಇಲ್ಲ. ಮರು ಪರೀಕ್ಷೆ ಅನ್ನೋದನ್ನ ಇಡೀ ರಾಜ್ಯದ ಮಕ್ಕಳು ಬರಿಬೇಕು. ಹಾಗಾದ್ರೆ ಕಷ್ಟಪಟ್ಟು ಬೆವರು ಸುರಿಸಿ ಹಗಲು ರಾತ್ರಿ ನಿದ್ದೆ ಬಿಟ್ಟು ಮಾರ್ಕ್ಸ್ಗಾಗಿ, ಉನ್ನತ ಸ್ಥಾನಕ್ಕಾಗಿ ಕಷ್ಟಪಟ್ಟು ಓದಿದಂತಹ ಮಕ್ಕಳ ಪರಿಸ್ಥಿತಿ ಏನಾಗಬೇಕು? ಎಲ್ಲೋ ಒಂದು ಜಿಲ್ಲೆಯಲ್ಲಿ ಅಥವಾ ಎಲ್ಲೋ ಒಂದು ಸಣ್ಣ ಗ್ರಾಮದಲ್ಲಿ, ಎಲ್ಲೋ ಒಂದು ಸಣ್ಣ ಊರಿನಲ್ಲಿ ಒಬ್ಬನ ಕೈಗೋ ಇಬ್ಬರ ಕೈಗೋ ಪ್ರಶ್ನೆ ಪತ್ರಿಕೆ ವೈರಲ್ ಆಗತ್ತೆ ಅಂತ ತಗೊಂಡ್ರು ಅದು ಹೇಗ್ ಆಗಕ್ ಬಿಡ್ತಾರೆ? ಶಿಕ್ಷಣ ಇಲಾಖೆ ಯಾಕಷ್ಟೊಂದು ನೆಗ್ಲಿಜೆನ್ಸಿ ತೋರಿಸ್ತಾ ಇದೆ? ಹಾಗಾದ್ರೆ ಸಾವಿರಾರು ವಿದ್ಯಾರ್ಥಿಗಳ ಜೀವನ ಹಾಳು, ಇದ್ರ ಬಗ್ಗೆ ಯಾಕೆ ಗಮನ ಕೊಡ್ತಾ ಇಲ್ಲ? ಹಾಗಾದ್ರೆ ವಿದ್ಯಾರ್ಥಿಗಳ ಜೀವನ ಶಿಕ್ಷಣ ಇಲಾಖೆಗೆ ಇಂಪಾರ್ಟೆಂಟ್ ಅಲ್ವಾ? ಕೇವಲ ಅಧಿಕಾರ, ಮಂತ್ರಿ ಪಟ್ಟಕ್ಕೋಸ್ಕರ ಶಿಕ್ಷಣ ಇಲಾಖೆಯಲ್ಲಿ ಕುತ್ಕೊಂಡಿರ್ತಾರ? ಈ ರೀತಿಯಾದಂತಹ ಘಟನೆಗಳು ವೈರಲ್ ಆಗ್ತಾ ಇದ್ರೆ, ಸೆಕೆಂಡ್ PU ಸ್ಟೂಡೆಂಟ್ಸ್ ಅಲರ್ಟ್
ದಿ ಪೇಪರ್ ಆರ್ ಗಿವ್ ಬೈ ಸಮ್ ಒನ್. ಓಕೆನಾ? ನಾನ್ ಮಿಡ್ಲಲ್ಲಿ ಏಜೆಂಟ್ ಆಗಿರ್ತೀನಿ. ಬೇಕು ಅಂತ ಅಂದ್ರೆ ಮೆಸೇಜ್ ಮಾಡಿ ನಾನು ಅಮೌಂಟ್ ಹೇಳ್ತೀನಿ ಎಷ್ಟು ಅಂತ. ಎಷ್ಟರ ಮಟ್ಟಕ್ಕೆ ಯಾವುದೋ ಒಂದು ವಸ್ತುವನ್ನ ಹರಾಜಿಟ್ಟ ಹಾಗೆ, ಯಾವುದೋ ಒಂದು ಏನು ಬೆಲೆ ಇದ್ದಿದ್ದು ಅಥವಾ ಬೆಲೆ ಬಾಳದೇ ಇರುವಂತಹ ವಸ್ತುವನ್ನ ಹರಾಜು ಇಡುವ ರೀತಿಯಲ್ಲಿ ಮಕ್ಕಳ ಭವಿಷ್ಯವನ್ನ ಈ ರೀತಿ ಪೋಸ್ಟ್ಗಳ ಮೂಲಕ ಹರಾಜಿಡ್ತಾ ಇದ್ದಾರೆ. ಮಕ್ಕಳ ಭವಿಷ್ಯವನ್ನ, ನಾನು ಹೇಳ್ತೀನಲ್ಲ, ಇದು ಪ್ರಶ್ನೆ ಪತ್ರಿಕೆಯನ್ನ ಹರಾಜಿಡುವಂತಹ ಕೆಲಸ ಅಲ್ಲ. ಇದು ಪ್ರಶ್ನೆ ಪತ್ರಿಕೆಯನ್ನ ಸೋರಿಕೆ ಮಾಡಿ ವೈರಲ್ ಮಾಡಿ ದುಡ್ಡು ಪಡೆಯುವಂತ ಕೆಲಸ ಅಲ್ಲ. ಮಕ್ಕಳ ಭವಿಷ್ಯವನ್ನ ಹರಾಜಿಗಿಟ್ಟು ಅದರಿಂದ ದುಡ್ಡು ಪಡೆಯುವಂತಹ ಕೆಲಸ ಇಲ್ಲ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಘಟನೆಗಳು ಮತ್ತೆ ಮರುಕಳಿಸದಂತೆ ಇಲಾಖೆಗಳು ಕಠಿಣ ಕ್ರಮಕ್ಕೂ ಕೂಡ ಮುಂದಾಗಿದೆ. ಲೀಕ್ ಮಾಡಿದ ಕಾಲೇಜುಗಳನ್ನ ಕಪ್ಪು ಪಟ್ಟಿಗೆ ಸೇರಿಸಲಾಗುವುದು. ಸರ್ಕಾರಿ ಕಾಲೇಜುಗಳಾದ್ರೆ ಅನುದಾನ ನಿಲ್ಲಿಸಲಾಗುವುದು. ಖಾಸಗಿ ಕಾಲೇಜುಗಳಾದ್ರೆ ಮಾನ್ಯತೆ ರದ್ದು ಮಾಡುವ ಕ್ರಮ ಕೈಗೊಳ್ಳಲಾಗುವುದು ಎಂದು ಸರ್ಕಾರ ನಿರ್ಧರಿಸ್ತಾ ಇದೆ. ಅಂದ್ರೆ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡೋದ್ರಲ್ಲಿ ಕಾಲೇಜ್ಗಳೇನಾದ್ರೂ ಇನ್ವಾಲ್ವ್ ಆಗಿದ್ರೆ ಆ ಯಾವ ಕಾಲೇಜ್ ಆಗಿರುತ್ತೆ, ಸರ್ಕಾರಿ ಕಾಲೇಜ್ ಆದ್ರೆ ಅನುದಾನ ನಿಲ್ಲಿಸ್ತೀವಿ, ಖಾಸಗಿ ಕಾಲೇಜ್ ಆದ್ರೆ ಮಾನ್ಯತೆಯನ್ನೇ ಕಂಪ್ಲೀಟ್ ರದ್ದು ಮಾಡ್ತೀವಿ, ಅಂತಹ ಕ್ರಮವನ್ನ ಕೈಗೊಳ್ತೀವಿ ಎಂದು ಸರ್ಕಾರ ನಿರ್ಧರಿಸಿದೆ. ಲೀಕ್ ನಲ್ಲಿ ಭಾಗಿಯಾದ ಪ್ರಾಂಶುಪಾಲರು ಮತ್ತು ಶಿಕ್ಷಕರ ವಿರುದ್ಧ ಕಾನೂನು ಮತ್ತು ಶಿಸ್ತು ಕ್ರಮ ಜರುಗಿಸಲಾಗುವುದು. ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಮಾಹಿತಿ ಹಂಚುವವರ ವಿರುದ್ಧವೂ ಕೂಡ ಪೊಲೀಸ್ ತನಿಖೆ ಮತ್ತು ಇಲಾಖೆಗೆ ಮೂಲಕ ಕ್ರಮ ಕೈಗೊಳ್ಳಲಾಗುವುದು ಎಂದು ಸರ್ಕಾರ ತಿಳಿಸ್ತಾ ಇದೆ. ಹಾಗಾದ್ರೆ ನಂದೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಯಾವುದೋ ಖಾಸಗಿ ಕಾಲೇಜು ಅಥವಾ ಗೌರ್ಮೆಂಟ್ ಕಾಲೇಜು ಈ ರೀತಿ ಘಟನೆ ಮಾಡ್ತಾ ಇದೆ, ಅಥವಾ ಅಲ್ಲಿನ ಶಿಕ್ಷಕರು ಪ್ರಾಂಶುಪಾಲರು ಇದಕ್ಕೆ ಭಾಗಿಯಾಗಿದ್ದಾರೆ ಇಂತಹ ಕೃತ್ಯಗಳಲ್ಲಿ ಅಂತ ಅಂದ್ರೆ, ಶಿಕ್ಷಣ ಇಲಾಖೆಯ ಭಯವೇ ಇಲ್ವಾ ಅವ್ರಿಗೆ? ಕೇವಲ ದುಡ್ಡು ಮಾಡೋದು, ಕೇವಲ ಏನು ಹಣ ಪಡೆಯುವಂತಹ ಗೋಜಿನಲ್ಲಿ ಮಾತ್ರ ನೈತಿಕತೆಯನ್ನ ಮರೆತು ಈ ರೀತಿಯಾದಂತಹ ಹೆಜ್ಜೆ ಇಡ್ತಾರ? ಯಾಕಂದ್ರೆ ತಾವೇ ಕಲಿಸಿದಂತಹ ಮಕ್ಕಳು, ತಾವೇ ವಿದ್ಯಾಭ್ಯಾಸ ನೀಡದಂತಹ ಮಕ್ಕಳು, ವರ್ಷ ಪೂರ್ತಿ ಪಾಠ ಮಾಡಿರ್ತೀವಿ, ಒಮ್ಮೆ 3 ತಾಸು ಎಕ್ಸಾಮ್ ಮೂಲಕ ಆ ಮಕ್ಕಳ ಭವಿಷ್ಯ ನಿರ್ಧಾರ ಆಗತ್ತೆ, ಕಷ್ಟಪಟ್ಟು ಓದಿರ್ತಾರೆ ಮಕ್ಕಳು. ಆದ್ರೂ ಕೂಡ ಈ ರೀತಿಯಾದಂತಹ ನಾವು ಕೆಲಸ ಮಾಡ್ತೀವಿ ಅಂತಂದ್ರೆ ಆ ಶಿಕ್ಷಕರು ಮತ್ತೆ ಪ್ರಾಂಶುಪಾಲರಿಗೆ ನಾಚಿಕೆ ಆಗ್ಬೇಕು. ಇಂತಹ ಘಟನೆಯಲ್ಲಿ ಭಾಗಿಯಾಗ್ತಾರೆ ಅಂತಂದ್ರೆ ಅದರಷ್ಟು ಅನೈತಿಕತೆ ಇನ್ನೊಂದಿಲ್ಲ. ಪಾಠ ಮಾಡಿದಂತಹ ಶಿಕ್ಷಕನೇ ಈ ರೀತಿಯಾಗಿ ಮಾಡಿದ್ರೆ ಒಂದ್ ರೀತಿಯಲ್ಲಿ ಬೇಲಿಯೇ ಎದ್ದು ಹೊಲವೆಂದಂತಲ್ವಾ? ನಾವು ಹೊಲವನ್ನ ರಕ್ಷಿಸ್ಲಿಕ್ಕೋಸ್ಕರ ಬೇಲಿ ಮಾಡ್ತೀವಿ, ಆದ್ರೆ ಆ ಬೇಲಿನೇ ಎದ್ದು ಹೊಲಮೆಂದ್ರೆ ನಾವೇನ್ ಮಾಡ್ಬೇಕಾಗತ್ತೆ? ಅದೇ ರೀತಿ ಪಾಠ ಮಾಡದಂತಹ ಶಿಕ್ಷಕ ಪ್ರಾಂಶುಪಾಲರೇ ಆ ಕಾಲೇಜೇ ಈ ರೀತಿಯಾಗಿ ಮಾಡಿದ್ರೆ ಮಕ್ಕಳ ಭವಿಷ್ಯವನ್ನ ನಿರ್ಧರಿಸುವರು ಯಾರು? ಮಕ್ಕಳ ಭವಿಷ್ಯದ ಬಗ್ಗೆ ಕಾಳಜಿ ವಹಿಸುವರು ಯಾರು? ಪರೀಕ್ಷೆಯ ಭದ್ರತೆಗಾಗಿ ಈಗಾಗಲೇ ಹಲವು ಕ್ರಮಗಳನ್ನ ಶಿಕ್ಷಣ ಇಲಾಖೆ ಕೈಗೊಂಡಿದೀವಿ ಅಂತಾರೆ. ಆದ್ರೆ ಇಂತಹ ಘಟನೆಗಳು ಪದೇ ಪದೇ ನಡೀತಾನೆ ಇದೆ. ಜನವರಿಯಲ್ಲಾಯ್ತು, ಕೆಲವು ತಿಂಗಳುಗಳ ಅಂತರದಲ್ಲಿ ಈಗ ಮತ್ತೆ ಫೆಬ್ರವರಿ, ಅಂದ್ರೆ 1 ತಿಂಗಳ ಅಂತರವೂ ಇಲ್ಲದ ಮಟ್ಟಿಗೆ ಈಗ ಮತ್ತೆ ಈ ರೀತಿಯಾದಂತಹ ಘಟನೆ ನಡೀತಾ ಇರುವಂತದ್ದು. ಒಟ್ಟಾರೆಯಾಗಿ ಈಗಾಗಲೇ ಪೊಲೀಸ್ ಇಲಾಖೆಯನ್ನ ಮೊರೆ ಹೋಗಿದೆ ಶಿಕ್ಷಣ ಇಲಾಖೆ ಅಂತ ಹೇಳಲಾಗ್ತಾ ಇದೆ. ಸರ್ಕಾರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕ್ರಮ ಕೈಗೊಳ್ತೀವಿ. ಸರ್ಕಾರಿ ಶಾಲೆಗಳಾಗಿದ್ರೆ, ಇದಕ್ಕೆ ಕಾಲೇಜುಗಳಾಗಿದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅನುದಾನವನ್ನ ರದ್ದು ಮಾಡ್ತೀವಿ. ಹಾಗೇನೆ ಖಾಸಗಿ ಶಾಲೆಗಳು ಇಂತಹ ಕೃತ್ಯದಲ್ಲಿ ಭಾಗಿಯಾಗಿದ್ರೆ ನಾವು ಮಾನ್ಯತೆಯನ್ನೇ, ಅವರಿಗೆ ಏನ್ ಲೈಸೆನ್ಸ್ ಕೊಟ್ಟಿವಿ ಅದನ್ನೇ ರದ್ದು ಮಾಡ್ತೀವಿ ಅನ್ನುವಂತಹ ಅನೌನ್ಸ್ಮೆಂಟ್ ಅನ್ನ ಸರ್ಕಾರ ಮಾಡಿದೆ. ಪರೀಕ್ಷೆಯ ಭದ್ರತೆಗಾಗಿ ಹಲವು ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ಪ್ರಶ್ನೆ ಪತ್ರಿಕೆ ಸಾಗಾಟಕ್ಕೆ ಪೊಲೀಸ್ ಭದ್ರತೆ ಮತ್ತು ಸಿಸಿಟಿವಿ ನಿಗಾ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಪ್ರಶ್ನೆ ಪತ್ರಿಕೆ ಬಾಕ್ಸ್ ಗಳಿಗೆ ಸೀಲ್ ವ್ಯವಸ್ಥೆ ಮತ್ತು ಪರೀಕ್ಷಾ ಕೇಂದ್ರಗಳಲ್ಲಿ ಕಠಿಣ ತಪಾಸಣಾ ಕೂಡ ಜರುಗುತ್ತೆ. ಈ ಬಾರಿ ಈ ರೀತಿಯಾದಂತಹ ಕೃತ್ಯಗಳಿಗೆ ಅವಕಾಶ ಇರೋದಿಲ್ಲ. ಬಿಗಿ ಪೊಲೀಸ್ ಭದ್ರತೆ ಮೂಲಕ ಎಕ್ಸಾಮ್ಗಳನ್ನ ನಡೆಸಲಾಗುತ್ತೆ. ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಬೆದರಿಕೆಯನ್ನುಂಟು ಮಾಡುವವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ವಿಧಿಸಲಾಗುತ್ತೆ. ವದಂತಿಗಳಿಗೆ ಕಿವಿ ಕೊಡದೆ ವಿದ್ಯಾರ್ಥಿಗಳು ಶಾಂತವಾಗಿ ಮತ್ತು ಧೈರ್ಯದಿಂದ ಪರೀಕ್ಷೆ ಸಿದ್ಧರಾಗಬೇಕೆಂದು ಇಲಾಖೆ ಮನವಿ ಮಾಡಿದೆ. ಒಟ್ಟಾರೆ ಇನ್ನೇನು ಸ್ವಲ್ಪ ದಿನದಲ್ಲೇ PU ಎಕ್ಸಾಮ್ ಸ್ಟಾರ್ಟ್ ಆಗಲಿದೆ, SSLC ಎಕ್ಸಾಮ್ ಸ್ಟಾರ್ಟ್ ಆಗಲಿದೆ. ಆ ಮಕ್ಕಳ ಭವಿಷ್ಯ ಬಹುಶಃ ಶಿಕ್ಷಣ ಇಲಾಖೆಯ ಕೈಯಲ್ಲಿದೆ. ಅವರು ತೆಗೆದುಕೊಳ್ಳುವಂತಹ ಕ್ರಮ, ಅವರು ತೆಗೆದುಕೊಳ್ಳುವಂತಹ ಮುಂಜಾಗ್ರತೆಯಿಂದ ಬಹುಶಃ ಮಕ್ಕಳ ಭವಿಷ್ಯ ನಿರ್ಧಾರ ಆಗಲಿದೆ. ಇನ್ನು ಮುಂದಿನ ದಿನಗಳಲ್ಲಿ ಪರೀಕ್ಷೆಗಳು ಯಾವ ರೀತಿಯಾಗಿ ನಡೆಯುತ್ತೆ, ಇಂತಹ ಕೃತ್ಯಗಳು ಮತ್ತೆ ಮರುಕಳಿಸ್ತಾ ಇರಲಿ ಅಂತ ಹೇಳ್ತಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ.